ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇದೇ 3ನೇ ತಾರೀಕು ಬಂದು ಚಂದ್ರಗ್ರಹಣ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಶಿವನ ದೇವಸ್ಥಾನಕ್ಕೆ ಎಲ್ಲ ರಾಶಿಯವರು, ಎಲ್ಲ ನಕ್ಷತ್ರದವರು ದಾನ ಮಾಡಲೇಬೇಕಾದಂಥ ವಸ್ತುನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಸ್ನೇಹಿತರೆ, ಗ್ರಹಣದ ಮೋಕ್ಷದ ಪ್ರಭಾವದಿಂದ ನಮ್ಮ ಜೀವನದಲ್ಲಿ ರೋಗ ರುಜಿನಗಳು ಬರೋ ಅಂಥದ್ದು, ಆರ್ಥಿಕ ಸಮಸ್ಯೆಗಳು ಅಂಥದ್ದು, ಸಾಲದ ಸಮಸ್ಯೆಗಳಲ್ಲಿ ಸಿಲುಕಿ ಹಾಕಿಕೊಳ್ಳೋ ಅಂಥದ್ದು, ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿ ಆಗದೇ ಇರೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅದಕ್ಕೋಸ್ಕರ ನೀವು ಗ್ರಹಣದ ಮೋಕ್ಷ ಕಾಲ ಮುಗಿದ ನಂತರ ಸಂಜೆಯ ಸಮಯದಲ್ಲಿ ನೀವು ಹೋಗಿ ವಿಶೇಷವಾಗಿ, ಅಥವಾ ಗ್ರಹಣ ಮುಗಿದ ಬೆಳಗಿನ ದಿನದಲ್ಲಿ ನೀವು ಹೋಗಿ ವಿಶೇಷವಾಗಿ ಶಿವನ ದೇವಸ್ಥಾನಕ್ಕೆ ಕೊಡಬೇಕಾದಂಥ ವಸ್ತುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಶಿವನ ದೇವಸ್ಥಾನಕ್ಕೆ ನಾನು ಹೇಳುವಂಥ ವಸ್ತುಗಳನ್ನು ಕೊಡೋ ಅಂಥದ್ದನ್ನು ಮಾಡಿ. ಅದರಲ್ಲೂ ಬಿಳಿಯ ವಸ್ತ್ರನ ನೀವು ತಗೊಂಡು, ಅಥವಾ ಬಿಳಿಯ ಪಂಚೆ ಶಲ್ಯನ ನೀವು ತೊಗೊಬೋದು. ಇಲ್ಲಾಂದರೆ ಬಿಳಿಯ ಬಟ್ಟೆಯ ಬ್ಲೌಸ್ ಪೀಸನ್ನು ನೀವು ತಗೊಂಡು ಅದರ ಒಳಗಡೆ ನೀವು 1 ಸೇರು ಅಕ್ಕಿನ ಹಾಕಬೇಕಾಗುತ್ತೆ. ಆ ಅಕ್ಕಿಯ ಜೊತೆಗೆ 1 kg ಹುರುಳಿ ಕಾಳನ್ನು ನೀವು ಹಾಕಬೇಕಾಗುತ್ತೆ. ಅದರ ಜೊತೆಗೆ ನೀವು ಸ್ವಲ್ಪ ವಿಳೆದೆಲೆ ಅಡಿಕೆನ ಇಟ್ಟು, ಅದರ ಜೊತೆಗೆ ಸ್ವಲ್ಪ ದಕ್ಷಿಣೆ ಅಂತ ಒಂದು 11 ರೂಪಾಯಿ ದುಡ್ಡನ್ನ ಇಟ್ಟು, ಅದರ ಜೊತೆಗೆ ನೀವು 1 ಪ್ಯಾಕೆಟು ಹಾಲು, 1 ಪ್ಯಾಕೆಟು ಮೊಸರನ್ನ ಇಟ್ಟು, ಅದರ ಜೊತೆಗೆ ನೀವು ವಿಶೇಷವಾಗಿ ಬೆಳ್ಳಿಯಿಂದ ಮಾಡಿದಂತಹ ಶಿವನ ಪ್ರತಿಮೆ ಇರ್ಬೋದು, ಅಥವಾ ಚಂದ್ರನ ಪ್ರತಿಮೆಗಳು ಚಿಕ್ಕದಾಗಿ ಮಾಡಿಕೊಡ್ತಾರೆ. ಅಂಥ ಪ್ರತಿಮೆಗಳನ್ನು ಇಟ್ಟು ನೀವು ಶಿವನ ದೇವಸ್ಥಾನಕ್ಕೆ ತಗೊಂಡೋಗಿ ಅದನ್ನು ನೀವು ದಾನವಾಗಿ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಗ್ರಹಗಳಿಂದ ಬರ್ತಿರೋಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಯಾಕಂದರೆ ಕೆಲವೊಂದು ರಾಶಿಗಳಿಗೆ ತುಂಬ ಒಳ್ಳೆಯದಿದ್ದರೆ ಕೆಲವೊಂದು ರಾಶಿಗಳಿಗೆ ತುಂಬ ಸಮಸ್ಯೆಗಳನ್ನು ಮಾಡುತ್ತೆ. ಆದರೆ ಎಲ್ಲ ರಾಶಿಯವರಿಗೂ ಗ್ರಹಣದ ಪ್ರಭಾವ ಇದ್ದೇ ಇರುತ್ತೆ. ಅಂಥ ಪ್ರಭಾವದಿಂದ ನಾವು ವಿಮುಕ್ತಿ ಪಡಿಬೇಕು ಅಂತಂದರೆ ಶಿವನಿಗೆ ವಿಶೇಷವಾಗಿ ಈ ವಸ್ತುಗಳನ್ನು ಕೊಟ್ಟು ಖಂಡಿತವಾಗ್ಲೂ ಅಭಿಷೇಕ ಮಾಡಿಸೋ ಅಂಥದ್ದನ್ನು ಮಾಡಿ, ಮತ್ತು ಈ ವಸ್ತುಗಳನ್ನು ದಾನವಾಗಿ ಕೊಟ್ಟಿದ್ದೆ ಆದರೆ ಚಂದ್ರನಿಂದ ಬರ್ತಾ ಇರುವಂಥ ಯಾವುದೇ ದೋಷಗಳಿದ್ರೂ ಅದು ನಿವಾರಣೆ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಮಕ್ಕಳಿರುವಂಥವರು ಈ ದಾನನ ನೀವು ಕೊಡಲೇಬೇಕಾಗುತ್ತೆ. ಅದರಲ್ಲೂ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು, ಮಕ್ಕಳಿಗೆ ಆರೋಗ್ಯ ಆಯಸ್ಸು ಚೆನ್ನಾಗಿರಬೇಕು, ಅವರು ಅಭಿವೃದ್ಧಿ ಆಗಬೇಕು, ಅವರಲ್ಲಿ ಯಾವುದೇ ರೀತಿಯ ತೊಂದರೆಗಳು ಕಾಣಿಸ್ಕೊಬಾರ್ದು ಅಂತಂದರೆ ಖಂಡಿತವಾಗ್ಲೂ ಶಿವನ ದೇವಸ್ಥಾನದಲ್ಲಿ ಈ ವಸ್ತುಗಳನ್ನು ನೀವು ದಾನ ಮಾಡುವಂಥದ್ದನ್ನು ಮಾಡಿ. ಅದರಲ್ಲೂ ಗ್ರಹಣದ ದಿನಗಳಲ್ಲಿ ಯಾರೇ ಗರ್ಭಿಣಿ ಸ್ತ್ರೀಯರಿದ್ದರೂ ಖಂಡಿತವಾಗ್ಲೂ ದಿನ ನೀವು ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳದೆ ಆಚೆ ಹೋಗೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬಿಡಿ. ಅದರಿಂದ ಅಪಾಯ ಇರುತ್ತೆ. ಖಂಡಿತವಾಗ್ಲೂ ಗ್ರಹಣದ ಸಮಯಗಳಲ್ಲಿ ಮನೆಗಳಲ್ಲೇ ಇರೋ ಅಂಥದ್ದನ್ನು ನೀವು ಮಾಡಿ. ಅವತ್ತಿನ ದಿನ ವಿಶೇಷವಾಗಿ ಯಾವುದೇ ರೀತಿಯ ತರಕಾರಿಗಳನ್ನು ಕಟ್ ಮಾಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬಿಡಿ. ಆದಷ್ಟು ಅವತ್ತಿನ ದಿನ ಗರ್ಭಿಣಿ ಸ್ತ್ರೀಯರು ಜಪತಪಗಳನ್ನು ಮಾಡೋ ಅಂಥದ್ದು, ಆದಷ್ಟು ಲಘು ಆಹಾರನ ನೀವು ಗ್ರಹಣದ ಮುಂಚಿನ ಸಮಯದ ಹೊತ್ತಲ್ಲೇ, ಅಂದರೆ ನಿಮಗೆ ಮೋಕ್ಷಕಾಲ ಮುಗಿಯೋದ್ರ ಒಳಗಡೆ, ಅಂದರೆ ಬೆಳಗ್ಗೆ 12 ಗಂಟೆ ಅಷ್ಟರಲ್ಲೇ ಏನಾದರೂ ತಿನ್ನೋ ಅಂಥದ್ದನ್ನು ಖಂಡಿತವಾಗ್ಲೂ ತಿನ್ನಿ. ಅದಾದಮೇಲೆ ವಯಸ್ಸಾದಂಥವ್ರಿಗೂ ಅಷ್ಟೇ ಬೇಗ ಊಟ ಕೊಡೋ ಅಂಥದ್ದನ್ನು ಮಾಡಿ. ಅವತ್ತಿನ ದಿನ ಗ್ರಹಣದ ಸಮಯದಲ್ಲಿ, ಗ್ರಹಣ ಆರಂಭ ಆಗೋವಂಥ ಸಮಯದಲ್ಲಿ ಊಟಗಳನ್ನು ಮಾಡಬಾರ್ದು, ಮಾಂಸಗಳನ್ನು ತಿನ್ನಬಾರ್ದು. 2 ಹೊತ್ತು ಸ್ನಾನನ ಮಾಡಬೇಕಾಗುತ್ತೆ. ಗ್ರಹಣ ಆರಂಭವಾದ ಸಮಯದಲ್ಲಿ ಸ್ನಾನ ಮಾಡಬೇಕು. ಗ್ರಹಣ
ಗ್ರಹಣ ಬಿಟ್ಟಂಥ ಸಮಯದಲ್ಲಿ ಕೂಡ ನೀವು ಸ್ನಾನ ಮಾಡಬೇಕಾಗುತ್ತೆ. ಅವತ್ತಿನ ದಿನ ವಿಶೇಷವಾಗಿ ಮನೆಗಳಲ್ಲಿ ನೀವು ಗ್ರಹಣ ಮುಗಿದ ನಂತರ ಮನೆಯನ್ನು ಶುಚಿಗೊಳಿಸಿ ಗಂಜಲ ಹಾಕುವಂಥದ್ದನ್ನು ಮಾಡಬೇಕಾಗುತ್ತೆ. ಗ್ರಹಣದ ದಿನಗಳಲ್ಲಿ ವಿಶೇಷವಾಗಿ ನೀವು ಆಹಾರ ಧಾನ್ಯಗಳನ್ನು ಉಪಯೋಗಿಸುವಂಥ ಧಾನ್ಯಗಳಿದ್ದರೆ ಅಂಥದಕ್ಕೆ ನೀವು ವಿಶೇಷವಾಗಿ ಗರಿಕೆನ ತಗೊಂಬಂದು ಹಾಕುವಂಥದ್ದನ್ನು ಮಾಡಬೇಕಾಗುತ್ತೆ. ಅದನ್ನು ನೀವು ಹಾಕಿದಾಗ ಖಂಡಿತವಾಗ್ಲೂ ಅಲ್ಲಿರೋಂಥ ದರ್ಬೆಗಳನ್ನು ನೀವು ನೀರಿಗೆ ಹಾಕಿ ತದನಂತರ ಅದನ್ನು ಉಪಯೋಗಿಸ್ಕೊಬೋದು. ದರ್ಬೆಗಳನ್ನು ಇಡೋವಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಈ ರೀತಿ ಗ್ರಹಣದಲ್ಲಿ ನೀವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಅದರಲ್ಲೂ ಮಕ್ಕಳನ್ನು ಆ ಸಮಯದಲ್ಲಿ ಹೋಳಿ ಹುಣ್ಣಿಮೆ ಕೂಡ ಇರೋದ್ರಿಂದ ಮಕ್ಕಳನ್ನು ಆ ದಿನಗಳಲ್ಲಿ ಸಂಜೆಯ ಸಮಯದಲ್ಲಿ ಎಲ್ಲೂ ಆಚೆ ಕಳಿಸೋ ಅಂಥದ್ದನ್ನು ಮಾಡಬಾರ್ದು. ಯಾಕಂದರೆ ಗ್ರಹಣದ ಪ್ರಭಾವದಿಂದ ಮಕ್ಕಳಲ್ಲಿ ಕೆಟ್ಟ ದೃಷ್ಟಿಗಳು ಬೀಳೋ ಅಂಥದ್ದು ಇರುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಖಂಡಿತವಾಗ್ಲೂ ಇದರ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.